ಯಾವುದು ಈ ಪಿತ್ತನ ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದರಲ್ಲಿ ಇವತ್ತಿನ ಮೊದಲನೇ ರೆಸಿಪಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಹಿಂಗು ಹಾಕಿ ಮಾಡಿರುವಂತಹ ಮಜ್ಜಿಗೆ. ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಮಜ್ಜಿಗೆ 1 ಲೋಟ, ಹಿಂಗು, ಮೆಂತ್ಯ ಪುಡಿ, ಅರಿಶಿನ, ಸೈಂಧವ ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಚಮಚ ಎಣ್ಣೆ. ಈ ಗ್ಯಾಸ್ಟ್ರಿಕ್ಗೂ ಹಾರ್ಟ್ಗೂ ಸಂಬಂಧ ಇದೆಯಾ ಅನ್ನೋದಾದ್ರೆ ಹೌದು, ಖಂಡಿತ ಇದೆ. ಗ್ಯಾಸ್ಟ್ರೈಟಿಸ್ ಅಲ್ಲಿ ಗ್ಯಾಸ್ ಅಂದರೆ ವಾತಾಂಶ, ಗ್ಯಾಸ್ಟ್ರಿಕ್ ಅನ್ನೋದು ಹೆಚ್ಚಾಗ್ತಾ ಹೋದಂಗೂ ಕೂಡ ಅದು ನಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಕೊಡುತ್ತೆ. ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗೋದು ಒನ್ ಆಫ್ ದ ರೀಸನ್, ಒಂದು ಕಾರಣ ಕೂಡ ಖಂಡಿತ ಹೌದು. ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆನ ನೀವು ಅಲ್ಲಿಂದಲ್ಲೇ ಪರಿಹಾರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ಈ ಮಜ್ಜಿಗೆ, ಹಿಂಗು ಮಜ್ಜಿಗೆ ಮಾಡೋದಂತೂ ತುಂಬ ಸುಲಭ. ಮೊದಲನೇದು ಬೇಕಾಗಿರೋಂಥದ್ದು 1 ಲೋಟ ಮಜ್ಜಿಗೆ. ಈ ಮಜ್ಜಿಗೆಗೆ ಒಗ್ಗರಣೆ ಹಾಕೋದ್ರಲ್ಲಿ ಸ್ವಲ್ಪ ಒಂದು ಚಮಚ ಅಷ್ಟು ಎಣ್ಣೆ. ಇಲ್ಲಿ ಹಿಂಗು ತುಂಬ ಮುಖ್ಯವಾದ ಒಂದು ಅಂಶ ಆಗುತ್ತೆ. ಈ ಹಿಂಗು ನಮ್ಮ ಹೊಟ್ಟೆ ನೋವನ್ನ ಸರಿ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. 1/4 ಚಮಚ ಅಷ್ಟು ಹಿಂಗುವಿನ ಪುಡಿ. ಈ ಹಿಂಗು ಅನ್ನುವಂಥದ್ದು ಗ್ಯಾಸ್ ಅನ್ನುವಂಥದ್ದು ಸಮಸ್ಯೆನ ಕಡಿಮೆ ಮಾಡಿ ಈ ಗ್ಯಾಸ್ಟ್ರೈಟಿಸನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸಾಕಷ್ಟು ಜನರು ಮನೆಯಲ್ಲಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ, ಆದರೆ ಅವರು ಸಬ್ಸ್ಟಿಟ್ಯೂಟ್ ಆಗಿ ಉಪಯೋಗಿಸುವಂಥದ್ದು ಹಿಂಗು. ಬೆಳ್ಳುಳ್ಳಿ ಮತ್ತು ಹಿಂಗು ಎರಡು ಸಾಕಷ್ಟು ಒಂದೇ ರೀತಿಯಾದಂತಹ ಕೆಲಸನ ಮಾಡ್ತಾ ಹೋಗುತ್ತೆ. ಹಿಂಗು ಕುದಿಬೇಕಾದ್ರೆ 1/4 ಚಮಚ ಅಷ್ಟು ಮೆಂತ್ಯದ ಪುಡಿಯನ್ನು ನಾವಿದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಸೊ ಈ ಮೆಂತ್ಯದ ಪುಡಿ ಆದಮೇಲೆ 1 ಅಥವಾ 2 ಕರಿಬೇವು. ಇದಿಷ್ಟು ಒಗ್ಗರಣೆನ ಈಗ ನಾವು ಈ ಮಜ್ಜಿಗೆಗೆ ಸೇರಿಸೋಣ. ಸೇರಿಸುವಂಥ ಈ ಮಜ್ಜಿಗೆಗೆ ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ರುಚಿಗೂ ಹೌದು, ಮತ್ತು ಸೈಂಧವ ಉಪ್ಪು ಹೊಟ್ಟೆ ನೋವಿಗೆ ಕೂಡ ಒಂದು ಪರಿಹಾರ ಆಗುತ್ತೆ. ಅರಿಶಿನ 1 ಚಿಟಿಕೆ ಅಷ್ಟು, ಯಾಕಂದರೆ ಈ ಮಜ್ಜಿಗೆ ಅನ್ನುವಂಥದ್ದು ಕಫ, ಗಂಟ್ಲಲ್ಲಿರುವಂಥ ಕಫ ಹೆಚ್ಚು ಮಾಡುತ್ತೆ. ಹೊಟ್ಟೆನಲ್ಲಿ ಕಫ ಜಾಸ್ತಿ ಮಾಡಲ್ಲ ಅದು. ಹಾಗಾಗಿ ಗಂಟ್ಲಲ್ಲಿ ಕಫ ಜಾಸ್ತಿ ಆದಾಗ ಈ ಕೆಮ್ಮು, ನೆಗಡಿ, ಗಂಟ್ಲು ನೋವು ಆ ರೀತಿ ಸಮಸ್ಯೆ ಬರ್ದಲೇ ಇರಲಿ ಅಂತ ಹೇಳಿ ಈ ಅರಿಶಿನ ಸೇರಿಸೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ದಿನದಲ್ಲಿ ಯಾವಾಗಾದರೂ ಸರಿ, ಯಾವಾಗ ಹೊಟ್ಟೆ ನೋವು ಬಂದರೂ ಕೂಡ ಇದು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಚಿಟಿಕೆ ಹೊಡೆಯೋಷ್ಟರಲ್ಲಿ ಖಂಡಿತ ರೆಡಿ ಆಗುತ್ತೆ. ಮನೆಯಲ್ಲಿ ಮೊಸರಿದ್ರೆ ಸಾಕು, ಇನ್ನೆಲ್ಲನೂ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಇದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಆ ಕ್ಷಣಕ್ಕೆ ನಮಗೆ ಹೊಟ್ಟೆ ನೋವಿಂದ ರಿಲೀಫ್ ಆಗಿ ಹೊಟ್ಟೆ ನೋವನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆಯುರ್ವೇದದ ಪ್ರಕಾರ ಈ ಬಟರ್ ಮಿಲ್ಕ್ ಏನಿದೆ, ಮಜ್ಜಿಗೆ ಏನಿದೆ, ಅದನ್ನು ವರ್ಷ ಪೂರ್ತಿ ಕುಡಿಬೋದು. ಹಾಗೆ ಯಾವ ಕಾಯಿಲೆ ಎಲ್ಲಾದ್ರೂ ಕುಡಿಬೋದು. ನಾವು ಎಷ್ಟೋ ಸಲ ಈಗ ವೆಯ್ಟ್ ಲಾಸಲ್ಲಿರ್ಬೋದು ಅಥವಾ ಕೆಲವೊಂದು ಡಿಸೀಸ್ನಲ್ಲಿ ಮಜ್ಜಿಗೆ ಕುಡೀರಿ ಅಂತ ಹೇಳ್ತೀವಿ, ಮಜ್ಜಿಗೆ ಡಯಟ್ ಅಂತ ಸಮೇತ ಹೇಳ್ಕೊಡ್ತೀವಿ. ಸೊ ಆವಾಗ ಜನ ಕೇಳೋದಿಷ್ಟೇ, ನನಗೆ ಕಫ ಆಗಲ್ವಾ, ಗಂಟ್ಲು ಕಟ್ಟೋದಿಲ್ವಾ ಅಂತ. ಸೊ ಈ ಥರ ನೀವು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಯಾವುದೇ ಥರದ ಕಫ ಸಮೇತ ಕಟ್ಟೋದಿಲ್ಲ, ಹಾಗೆ ಗ್ಯಾಸ್ಟ್ರಿಕ್ ಸಮೇತ ಬಗೆಹರಿಯುತ್ತೆ. ಸೊ ಈ ಮಜ್ಜಿಗೆನ ಮಾಡಿ ಇವತ್ತೇ ಕುಡಿದು ನಿಮ್ಮದು ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಯ್ತಾ ನಮಗೆ ಬರೆದು ತಿಳಿಸಿ.